ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಈ ದಿನ ಧನುರ್ಮಾಸದ ಪ್ರಯುಕ್ತ ತಿರುಪಾವೈ 7ನೆಯ ಪಾಶುರವನ್ನು ಪಾರಾಯಣ ಮತ್ತು ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಈ ಪಾಶುರದಲ್ಲಿ ಗೋದಾದೇವಿಯು ತನ್ನ ಸ್ನೇಹಿತೆಗೆ ಹೇಳ್ತಾ ಇದ್ದಾಳೆ, ತುಂಬನೇ ತಡವಾಗಿದೆ, ಬೇಗನೆ ಎದ್ದು ವ್ರತ ಮಾಡಲು ತಡವಾಗ್ತಾ ಇದೆ, ಬೇಗ ಬಾ ಎಂದು, ರೆಡಿಯಾಗಿ ಬೇಗ ಬಾ ನೀನು ಎಂದು ಕರೀತಾ ಇದ್ದಾರೆ. கீசு கீஷென்றெங்கும் அனைச்சாற்றன் கலந்து பேசின பெச்சரவம் கேட்டிலையோ பெண்ணே, காசும் பிறப்பும் கலகலப்ப கைப்பேர்த்து வாசனரும் குயில் ஆய்ச்சியார் மத்தினால் ஓசை படுத்த தயிர் ரவம் கேட்டிலையோ, நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ, தேசமுடையாய் திரவேலோர் ಎಂಬಾವಾಯ್. ಕೀಸು ಕೀಸೆಂದ್ರೆಂಗುಂ ಅಂದರೆ ಹಕ್ಕಿಗಳು ಬೆಳಗಾಯಿತು ಅಂತ ಹಕ್ಕಿಗಳೆಲ್ಲ ಕೂಗ್ತಾ ಇದೆ. ಆನೈಸಾಟ್ರಂ ಅಂದರೆ ಭಾರದ್ವಾಜ ಹಕ್ಕಿಯೂ ಕೂಡ ಕೂಗ್ತಾ ಇದೆ, ಅದು ಸಹ ನಿನಗೆ ಕೇಳಿಸ್ತಾ ಇಲ್ಲವೇ. ಕಲಂದು ಪೇಶಿನ ಪೆಚ್ಚೆರವಂ ಕೇಟಿಲೆಯೋ ಪೆಣ್ಣೆ, ಎಲೆ ಗೆಳತಿಯ ಎಲ್ಲ ಹಕ್ಕಿಗಳು ಗುಂಪು ಕೂಡಿ ಕೂಗ್ತಾ ಇದೆ, ನಿನಗೆ ಕೇಳಿಸುತ್ತಾ ಇಲ್ಲವಾ. ಕಾಸುಂ ಪಿರಪ್ಪುಂ ಅಂದರೆ ಕಾಸಿನಸರ ಶಬ್ದ ಮಾಡುತ್ತಾ ಕಲಕಲಪ್ಪ ಕೈಪೇರ್ತು, ಕೈಗಳಲ್ಲಿರುವ ಬಳೆಗಳು ಗಲಗಲ ಎಂದು ಶಬ್ದ ಮಾಡುತ್ತಿದೆ. ವಾಸನ ಕುಯಿಲಾಯ್ಚಿಯಾರ್ ಪರಿಮಳ ಭರಿತವಾದ ಕೇಶರಾಶಿಯಿಂದ, ಮತ್ತಿನಾಲ್ ಓಶೈಪಡುತ್ತ ತೈರರವಂ ಕೇಟಿಲೆಯೋ ಅಂದರೆ ತೈ ಅಂದರೆ ಮೊಸರು ಅಂತ ಅರ್ಥ. ಮೊಸರನ್ನು ಕಡಿಯುವಾಗ ಶಬ್ದ ಬರುತ್ತಲ್ಲ, ಗಾಜಿನ ಶಬ್ದ ಬರುತ್ತೆ, ಆ ಶಬ್ದ ಕೂಡ ನಿನಗೆ, ಬಳೆಗಳ ಶಬ್ದ ಕೂಡ ನಿನಗೆ ಕೇಳಿಸುತ್ತಾ ಇಲ್ವಾ ಅಂತ ಹೇಳ್ತಾರೆ. ನಾಯಕ ಪೆಣ್ ಪಿಳ್ಳಾಯ್ ನಾರಾಯಣನ್ ಮೂರ್ತಿ, ಎಲೆ ಗೋಪಿಕೆಯೇ, ನಾರಾಯಣನ ದೇವಾಲಯದಲ್ಲಿ ಗಾನ ಹಾಡುತ್ತಿದ್ದರೂ ಸಹ ನಿನಗೆ ಅದು ಕೂಡ ಕೇಳಿಸ್ತಾ ಇಲ್ಲವಾ. ಕೇಶವನೈ ಪಾಡವಂ ನೀ ಕೇಟೆ ಕೆಡತ್ತೀಯೋ, ತೇಜಸ್ವಿಯಾದ ಗೆಳತಿಯೇ, ವ್ರತ ಮಾಡಲು ತಡವಾಗುತ್ತಿದೆ, ನೀನು ಸಿದ್ಧವಾಗಿ ಬಾಗಿಲು ತೆಗೆದು ವ್ರತವನ್ನು ಮಾಡೋಣ ಎಂದು ತನ್ನ ಸ್ನೇಹಿತೆಯನ್ನು ಎಬ್ಬಿಸುತ್ತಿದ್ದಾಳೆ. ತೇಷಮುಡೆಯಾಯ್ ತಿರವೇಲೋರ್ ಎಂಬಾವಾಯ್ ಬೇಗ ಬೇಗನೆ ಎದ್ದು ರೆಡಿಯಾಗಿ ಬಾ, ತುಂಬಾ ತಡ ಆಗ್ತಾ ಇದೆ ಅಂತ ತನ್ನ ಗೆಳತಿಗೆ ಗೋದಾದೇವಿಯು ಎಬ್ಬಿಸ್ತಾ ಇದ್ದಾಳೆ. ಇಲ್ಲಿಗೆ ನಮ್ಮ ಇಂದಿನ 7ನೆಯ ಪಾಶುರದ ಭಾವಾರ್ಥವು ಮುಗಿಯಿತು. ನಾಳೆ 8ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ.